ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಸೈದಾಪೇಟೆಯಲ್ಲಿರೋ ಹಾಸ್ಟೆಲ್ಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ದಿಢೀರಾಗಿ ಇನ್ಸ್ಪೆಕ್ಷನ್ಗೆ ಬಂದಿದ್ದು ಚೆನ್ನೈನ ಎಂಸಿ ರಾಜಾ ಆದಿ ದ್ರಾವಿಡರ್ ಹಾಸ್ಟೆಲ್ನಲ್ಲಿ ತಂಗಿದ್ದ ವಿದ್ಯಾರ್ಥಿಗಳ ಜೊತೆ ಮಾತುಕತೆ ನಡೆಸಿದ್ರು. ವಿದ್ಯಾರ್ಥಿಗಳು ಕಳಪೆ ಆಹಾರದ ಗುಣಮಟ್ಟ, ಸೌಲಭ್ಯಗಳ ಕೊರತೆ, ಇತರ ಸಮಸ್ಯೆಗಳ ಬಗ್ಗೆ ಸಿಎಂ ಜೊತೆ ಮಾತಾಡಿದ್ರು. ಹಾಸ್ಟೆಲ್ನಲ್ಲಿ ನೀಡಲಾಗುವ ಊಟದಲ್ಲಿ ಹೆಚ್ಚಾಗಿ ಹುಳುಗಳು ಮತ್ತು ಕೀಟಗಳು ಇರುತ್ತವೆ ಅಂತ ಯುವಕರು ಆರೋಪ ಮಾಡಿದ್ದಾರೆ. ಕಳೆದ ವರ್ಷ ನಾವು ಪ್ರತಿಭಟನೆ ನಡೆಸಿದ ಮೇಲೆ ಆಹಾರದ ಗುಣಮಟ್ಟ ಸ್ವಲ್ಪ ಸಮಯದ ತನಕ ಸರಿ ಇತ್ತು, ಆದರೆ ಕೆಲವೇ ದಿನಗಳಲ್ಲಿ ಅದು ಮತ್ತೆ ಹದಗೆಡ್ತು ಅಂತ ಮುಖ್ಯಮಂತ್ರಿ ಬಳಿ ದೂರನ್ನ ಹೇಳಿದರು. ಮುಖ್ಯಮಂತ್ರಿ ವಿಜಯ್ ಅವರು ಹಾಸ್ಟೆಲ್ ಒಳಗಡೆ ನಡೆದುಕೊಂಡು ಹೋಗ್ತಾ ಇದ್ದ ವಿದ್ಯಾರ್ಥಿಗಳ ಗುಂಪು ಅವರ ಬಳಿಗೆ ಬಂದಾಗ ಅರ್ಧ ದಾರಿಲೇ ನಿಂತರು. ಅವರು ವಿದ್ಯಾರ್ಥಿಗಳ ಮಾತನ್ನ ಕೇಳೋದಕ್ಕೆ ನಿಂತರು. ನೀರು ಸರಬರಾಜು ಕೊರತೆ, ಗಲೀಜಾದ ಬಾತ್ರೂಮ್, ಸಿಬ್ಬಂದಿ ಕೊರತೆ, ಅಡುಗೆ ಮನೆಯಲ್ಲಿ ನೈರ್ಮಲ್ಯದ ಕೊರತೆ, ಸಿಸಿಟಿವಿ ಕಣ್ಗಾವಲು ಕೊರತೆ ಬಗ್ಗೆ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಕೊಟ್ಟರು. ಅಡುಗೆ ಕೆಲಸಗಾರರು ಆಹಾರ ತಯಾರಿಸುವಾಗ ಕೈಗವಸು ಅಥವಾ ಕ್ಯಾಪ್ಗಳನ್ನು ಬಳಸೋದೇ ಇಲ್ಲ ಅಂತ ಹೇಳಿದರು. ಇನ್ನು ಕಂಪಲ್ಸರಿ 64 ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಕೇವಲ ಒಂದನ್ನು ಮಾತ್ರ ಫಿಕ್ಸ್ ಮಾಡಲಾಗಿದೆ ಅಂತ ಆರೋಪ ಮಾಡಿದರು. ಟಿಎನ್ಪಿಎಸ್ಸಿ ಹಾಗೆ ಯುಪಿಎಸ್ಸಿ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರೋ ಅನೇಕ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆ ಹೇಳಿಕೊಂಡು ರಾತ್ರಿ 9:30 ಹೊತ್ತಿಗೆ ಹಾಸ್ಟೆಲ್ ಗೇಟ್ಗಳನ್ನು ಮುಚ್ಚಲಾಗುತ್ತೆ. ಕೆಲಸ ಅಥವಾ ಕೋಚಿಂಗ್ ಕ್ಲಾಸ್ಗೆ ಹೋಗಿ ಲೇಟ್ ಆಗಿ ವಾಪಸ್ ಬರೋರಿಗೆ ಹತ್ತಿರದ ಪಾರ್ಕ್ ಅಥವಾ ಹಾಸ್ಟೆಲ್ ಹೊರಗಡೆ ಮಲಗಬೇಕಾಗತ್ತೆ ಅಂತಾನೂ ಹೇಳಿದರು. ಸಮಾಜ ವಿರೋಧಿ ಅಂಶಗಳು ಕೂಡ ಹಾಸ್ಟೆಲ್ ಆವರಣಕ್ಕೆ ಬಂದಿವೆ. ಕೆಲವು ವಾರ್ಡನ್ಗಳು ಮತ್ತು ವಾಚ್ಮೆನ್ಗಳು ವಿದ್ಯಾರ್ಥಿಗಳನ್ನು ಮಾತಿನ ಮೂಲಕ ನಿಂದಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದರು. ಇದರಿಂದ ಅನೇಕರು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾರೆ. ನಾವು ಸುಧಾರಿತ ಸೌಕರ್ಯಗಳು, ಕ್ರೀಡಾ ಸೌಲಭ್ಯಗಳು, ಹಾಸ್ಟೆಲ್ನ ಒಟ್ಟಾರೆ ನಿರ್ವಹಣೆಯನ್ನು ಬಯಸ್ತೀವಿ ಅಂತಾನೂ ವಿದ್ಯಾರ್ಥಿಗಳು ಮುಖ್ಯಮಂತ್ರಿ ಬಳಿ ಮಾತನಾಡಿದರು. ಪರಿಶೀಲನೆ ಸಮಯದಲ್ಲಿ ಹೇಳಲಾದ ಎಲ್ಲಾ ದೂರುಗಳನ್ನು ಪರಿಹರಿಸಲಾಗುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಭರವಸೆ ಕೊಟ್ಟಿದ್ದಾರೆ ಸಿಎಂ ವಿಜಯ್. ಹಾಗೆ ತಮ್ಮ ಸುತ್ತಲಿನ ಅಧಿಕಾರಿಗಳಿಗೆ ತಕ್ಷಣ ಎಲ್ಲವನ್ನೂ ಸರಿಪಡಿಸೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ಕೊಟ್ಟರು. ಸೈದಾಪೇಟೆಯಲ್ಲಿರೋ 10 ಅಂತಸ್ತಿನ ಹೊಸ ವಿದ್ಯಾರ್ಥಿಗಳ ಹಾಸ್ಟೆಲ್ ಅನ್ನ ಆದಿ ದ್ರಾವಿಡ ಮತ್ತು ಬುಡಕಟ್ಟು ಕಲ್ಯಾಣ ಇಲಾಖೆ ಅಂತಾನೂ ಕರೆಯಲಾಗುತ್ತೆ. ಹಿಂದಿನ ಡಿಎಂಕೆ ಆಡಳಿತ 44.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ನಿರ್ಮಿಸಿತ್ತು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.